ಇಲ್ಲಿ ನೋಡಿ ಸಿರಿ ಮಲಸೋ ನಮ್ಮ ಮಿಯಾನ ನೋಡಿ ಚಪಾತಿಗೆ ತುಪ್ಪ ಏನ್ ತಂದಾನ ಥ್ಯಾಂಕ್ ಯು ಹೇಳು ಮತ್ತೆ ಮಾಮಾಗ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಈ ಹೊಸ ವರ್ಷ ಇನ್ನು 2026 ಬಂತಲ್ವಾ. ಸೊ ಅವಾಗಿಂದ ಸ್ವಲ್ಪ ಬೇಗ ಎದ್ದು ವಾಕಿಂಗ್ ಮಾಡೋಣ, ಯೋಗ ಮಾಡೋಣ, ನನಗೆ ಅಂತ ಒಂದಷ್ಟು ಟೈಮ್ ಕೊಡೋಣ, ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳೋಣ ಅಂತ. ಸೊ ಫೈನಲಿ ಒಂದು 4 ದಿನ ಆಯಿತು. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು 40 ಮಿನಿಟ್ಸ್ ಹಂಗೆ ಯೋಗ ಮಾಡ್ತಾ ಇದ್ದೀನಿ. ಅಂದರೆ 40 ಮಿನಿಟ್ಸ್ ಇಲ್ಲ ಅಂದರೂ 20 ಮಿನಿಟ್ಸ್ 30 ಮಿನಿಟ್ಸ್ ಅಟ್ಲೀಸ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಇರಬೇಕು. ಕನ್ಸಿಸ್ಟೆನ್ಸಿ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ. ಅದೊಂದು ಫೀಲ್ ಬೇರೆನೇ ಕೊಡುತ್ತೆ, ಎನರ್ಜಿ ಕೊಟ್ಬಿಡುತ್ತೆ, ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀವಿ. ಸೊ ಬೆಳಿಗ್ಗೆ ಇನ್ನು 7:30 ಹಂಗಾಗಿತ್ತು, ವಾಕಿಂಗ್ ಅಂತ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಎಷ್ಟು ಪಾರಿವಾಳ ಇದೆ. ನಾನಂತರೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಅಲ್ಲಿ ಕೆಳಗಡೆ ಒಂದು ಹುಡುಗ ಯಾವುದೋ ಓಡಿಸ್ತಾ ಇದಕ್ಕೆ ಎಲ್ಲ ಹರ್ಕೊಂಬಂದು ನಮ್ಮ ಅಪಾರ್ಟ್ಮೆಂಟ್ ಟೆರೇಸ್ ಮೇಲೆ ಕುತ್ಕೊಬಿಟ್ಟಿದೆ. ಫುಲ್ ಗಲೀಜ್ ಆಗ್ಬಿಟ್ಟಿದೆ, ಎಲ್ಲ ಕಡೆ ಪಿಕ್ಕಿ ಎಲ್ಲ ಮಾಡಿಬಿಟ್ಟಿದೆ. ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿತ್ತು. ಅಂದರೆ ಒಂಥರ ಗಾಳಿ ಬಂದಾಗ ಒಂಥರ ಫೀಲ್ ಚೆನ್ನಾಗಿರಬೇಕು, ಬಟ್ ಇದೇನೋ ಒಂಥರ ವಾಸನೆ ಎಲ್ಲ ಬರೋ ಥರ ಆಗ್ತಾಯಿತ್ತು. ಬಟ್ ಆಮೇಲೆ ಗೊತ್ತಾಯಿತು ಇದೆಲ್ಲ ತೊಗೊಳ್ಳೋದು ಒಳ್ಳೇದಲ್ಲ, ಈ ಥರ ಬ್ಯಾಡ್ ಅಲ್ವಾ, ಆ ಥರ ಪಾರಿವಾಳದು ಅದೆಲ್ಲ ವಾಸನೆ ಎಲ್ಲ ಬರೋದು. ಸೊ ಆಮೇಲೆ ನಂಗೆ ಯಾಕೋ ಗೊತ್ತಿಲ್ಲ, ವೈಬ್ಸೇ ಬರ್ತಾ ಇರಲಿಲ್ಲ, ಬೇಡ ಬಿಡು ಅಂದ್ಬಿಟ್ಟು 3 ದಿನ ಅಷ್ಟೇ ಟೆರೇಸ್ ಮೇಲೆ ಬಂದು ವಾಕಿಂಗ್ ಮಾಡಿದೆ. ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ಜಸ್ಟ್ ಯೋಗ ಏನಿತ್ತು ಅದಷ್ಟು ಮಾಡ್ಕೊತಾ ಇದ್ದೆ ಅಷ್ಟೇ. ಒಂದೊಂದು ಸರಿ ನನಗೆ ಟೈಮ್ ಇದ್ದಾಗ 40 ಮಿನಿಟ್ಸ್ ಹಂಗೆ ಮಾಡ್ತೀನಿ. ಏನಾದರೂ ಮಿಡ್ಲಲ್ಲಿ ಎದ್ಬಿಟ್ರೆ ಅವಳು ಬಂದು ನನ್ನ ಪಕ್ಕನೇ ಕೂತ್ಕೊಂಡು ಅವಳು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಹಂಗೂ ಹಿಂಗೂ ಮಾಡಿ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಆದರೂ ಡೈಲಿ ಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ದಿನ ಮಾಡ್ತೀನಿ ಏನು ಅಂತ. ಒಂದೊಂದ್ಸರಿ ಟಯರ್ಡ್ ಆದಾಗ ನೈಟ್ ಇನ್ನು ವೀಕೆಂಡ್ ಬಂತು ಅಂದಾಗ ಮೂವಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಕಿರಣ್ ಅವಾಗೂ ಟೈಮ್ ಸಿಗೋದಲ್ವಾ. ಸೊ ಟೈಮ್ ಸಿಕ್ಕಾಗ ಎಲ್ಲರೂ ಕುತ್ಕೊಂಡು ಮೂವಿ ನೋಡಬೇಕಾದ್ರೆ ಬೆಳಿಗ್ಗೆ ಎದ್ದೊಳಕ್ಕೆ ಆಗೋದಿಲ್ಲ, ಎಚ್ಚರನೇ ಆಗೋದಿಲ್ಲ, ಹಂಗಾಗ್ಬಿಡುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ನನಗೆ ಅಂತ ಒಂದಷ್ಟು ಟೈಮ್ ಕೊಡೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಈ ವರ್ಷಕ್ಕೆ. ಹಾಗೆ ಏನೋ ವಾಕಿಂಗ್ ಎಲ್ಲ ಮಾಡಿ ಬಂದು ಸ್ವಲ್ಪ ವಾರ್ಮ್ ವಾಟರ್ಗೆ ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಕುಡಿತಾ ಇದ್ದೆ. ಇಲ್ಲಿ ಬಾಲ್ಕನಿಯಲ್ಲಿ ಕುತ್ಕೊಂಡು ಹಾಗೇ ನೋಡ್ತಾ ಇದ್ದೆ ಆಚೆ. ಸಡನ್ನಾಗಿ ನನಗೊಂದೊಂದು ಪಿಕಾಕ್ ಕಾಣಿಸ್ತು, ನವಿಲು. ಎಷ್ಟು ಖುಷಿ ಆಯಿತು ಗೊತ್ತಾ. ಆ್ಯಕ್ಚುಲಿ ಇಷ್ಟು ಹತ್ರ ಯಾವತ್ತೂ ನಾನು ಜಾಸ್ತಿ ನೋಡಿಲ್ಲ. ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಅಮ್ಮ ಮನೆಗೆ ಹೋದ್ರಂತೂ ಇನ್ನೂ ಹತ್ರನೇ ಬಂದುಬಿಟ್ಟಿರುತ್ತೆ. ಇದೇ ವ್ಲಾಗಲ್ಲಿ ನಾನು ಅಮ್ಮ ಮನೆಗೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನೋಡಿ ಇಷ್ಟು ದೂರದಿಂದ ನಾನು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಿರೋದು. ಅಮ್ಮ ಮನೆ ಮುಂದೆನೇ ಬಂದುಬಿಟ್ಟಿರುತ್ತೆ ಬಾಲ್ಕನಿಲಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದು ಕೂಡ ನೀವು ಎಂಡ್ವರೆಗೂ ನೋಡಿ, ಅದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಮಾತ್ರ. ಅದೇನಾದರೂ ಈ ಥರ ಫುಲ್ ಓಪನ್ ಮಾಡಿದ್ರೆ ಇನ್ನೂ ಚಂದ. ಬಟ್ ಯಾವತ್ತೂ ಒಂದ್ಸರಿ ಓಪನ್ ಮಾಡಿತ್ತು ಅಂತ ನಮ್ಮ ತಮ್ಮ ಹೇಳ್ತಾ ಇದ್ದ. ನಾನಿದ್ದಿದ್ರೆ ಕ್ಯಾಪ್ಚರ್ ಮಾಡಿಬಿಡ್ಬೋದಿತ್ತು. ಸೊ ಇನ್ನು ಅಷ್ಟೊತ್ತಿಗೆ ಇಯಾನ ಕೂಡ ಎದ್ಲು. ಹಾಗೆ ನಾನು ರೆಡಿಯಾಗಿ ನಮ್ಮ ಮನೆ ಹೋಗಬೇಕಿತ್ತು. ಬಟ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಪ್ರಾಬ್ಲಮ್ ಅಂದರೆ ನಿಜವಲ್ಲೂ ತುಂಬ ಬೇಜಾರಾಗೋಯ್ತು ನನಗೆ. ಯಾಕಂದರೆ ಈ ವ್ಲಾಗ್ ಏನು ಮಾಡಿದ್ದೀನಿ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಲ್ವಾ. ಸೊ ನಾನು ರೆಡಿ ಆದೆ, ಏನಾಗೂ ರೆಡಿ ಮಾಡಿಸಿ ನಾವು ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ನಾನು 3 ನಿಮಿಷ ಮಾತಾಡಿದ್ದೀನಿ. ಇಯಾನ ಕೂಡ ಕ್ಯೂಟಾಗಿ ಅಮ್ಮ ನೋಡೋಕೆ ಹೋಗ್ತೀನಿ, ಅದು ಇದು ಏನೇನೋ ತುಂಬ ಚೆನ್ನಾಗಿ ಮಾತಾಡಿದ್ಲು. ನಾನು ಏನು ಮಾತಾಡಿದ್ದೀನಿ ಅಂತ ನಂಗೆ ರೀಕಾಲ್ ಮಾಡೋಕ್ಕೂ ಆಗ್ತಿಲ್ಲ. ಬಟ್ ಒಟ್ಟಿನಲ್ಲಿ ಸಖತ್ತಾಗಿ ಮಾತಾಡಿದ್ಲು ಇಯಾನ ಕೂಡ. ಸೊ ಯಾವುದೂ ರೆಕಾರ್ಡ್ ಆಗಿಲ್ಲ ವಾಯ್ಸ್. ಫಾರ್ ದ ಫಸ್ಟ್ ಟೈಮ್ ನನಗೆ ಈ ಥರ ಆಗ್ತಾ ಇರೋದು. ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಯೂಶಲಿ ವಿಡಿಯೋ ಆನ್ ಆದಾಗ ಆಡಿಯೋ ಕೂಡ ಆಗ್ಬಿಡುತ್ತೆ. ಬಟ್ ಏನಕ್ಕಂತ ಗೊತ್ತಿಲ್ಲ. ಎಲ್ಲ ಕಿರಣ್ ಕೂಡ ಟ್ರೈ ಮಾಡಿದ್ರು ಏನೇನೆಲ್ಲ ಮಾಡ್ಬೋದು ಅಂತ. ಬಟ್ ಯಾವುದೂ ಏನೂ ಆಗಿಲ್ಲ. ಅದೇನೋ ಮೈಕ್ರೋಫೋನ್ ಏನೋ ಮ್ಯೂಟ್ ಆಗಿದೆ, ಏನೇನೋ ಅಂತ ತೋರಿಸ್ತಾ ಇತ್ತು. ನಾನು ಇದು ಎಲ್ಲ ಚೆಕ್ ಮಾಡಿದಾಗ ಸ್ವಲ್ಪ ಜನಕ್ಕೆ ಈ ಥರ ಆಗುತ್ತಂತ. ಸ್ವಲ್ಪ ಇವಾಗ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವ ನಂಬಿಕೆ ಮೇಲೆ ಒಂದೊಂದ್ಸರಿ ವಿಡಿಯೋ ಮಾಡಲಿ ಅಂತ ಅನ್ಸ್ಬಿಟ್ಟಿರುತ್ತೆ. ತುಂಬ ಬೇಜಾರಾಯಿತು ಮಾತ್ರ. ಇಷ್ಟು 3 ನಿಮಿಷ ಮಾತಾಡಿದ್ದು ಯಾವುದೂ ಆಡಿಯೋ ಕ್ಯಾಪ್ಚರ್ ಆಗಿಲ್ಲ ಅಂತ. ಸರ್ ನೀನು ವಾಟರ್ ಬಾಟಲ್ ಇಟ್ಕೋ. ನಿಜ ನೋಡಿ ಪಿಲ್ಲೋ ಹೆಂಗೆ ಬಿಸಾಡಿದ್ದಾಳೆ. ನೀವು ಎಷ್ಟೇ ನೋಡಿ, ಇವಾಗ ಸದ್ಯಕ್ಕೆ ಇಷ್ಟಿದೆ, ಕ್ಲೀನಾಗಿದೆ ಎಲ್ಲ. ಇದೊಂದು ವಾಟರ್ ಬಾಟ್ಲ್ ಎತ್ತಿದ್ದಾಳೆ. ಇದೊಂದು ಟಾಯ್ ಮೇಲೆ ಎಲ್ಲೋ ಇತ್ತು ಅಂತ ಎತ್ತಿಟ್ಕೊಂಡಿದ್ದಾಳೆ. ರಿಮೋಟ್ ಅಂತೂ ಒಂದೊಂದು ಸರಿ ಸಿಕ್ಕದೇ ಇಲ್ಲ. ಸರಿ ಇನ್ನು ಓಡೋಣ. ಇಲ್ಲಿ ಲಗೇಜ್ ತೊಗೊಂಡಿದ್ದೀನಿ. ಇದೊಂದು ಬ್ಯಾಗು ಮತ್ತು ಅದೊಂದು, ಇದು ನನ್ನ ವರ್ಕ್ ಬ್ಯಾಗ್. ಇದರಲ್ಲಿ ಐಪ್ಯಾಡ್ ಮತ್ತು ನಂದು ಟ್ರೈಪಾಡ್ಸು, ಬ್ಯಾಕಪ್ಗೆ ಏನೇನು ಬೇಕು, ಚಾರ್ಜರ್ಸು ಎಲ್ಲ ಇದರಲ್ಲಿದೆ. ನನ್ನ ವರ್ಕ್ ಎಡಿಟಿಂಗ್ ರಿಲೇಟೆಡ್ ಏನಿದೆ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ಓಡೋದು, ಹೋಗೋಣ. ಬೆಳಿಗ್ಗೆ ನಾನು ದೋಸೆ ಹಾಕ್ಕೊಂಡಿದ್ದೆ, ನಾನು ಮತ್ತು ಇಯಾನ ಅಷ್ಟೇ ಅಲ್ವಾ. ಸೊ ದೋಸೆ ಮಾಡಿದ್ದೆ. ಕಿರಣ್ ಏನೋ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ಒಂದು ಹಣ್ಣಿದೆ. ಏನು ಏನಂಗೆ ಆಡ್ತಿದ್ಯಾ? ಎಲ್ಲಿದ್ದ ಸೌಂಡು? ಅಲ್ಲೋ ನಿನ್ನ ಬಳೆ ಬಿದ್ದಿದೆ, ಎತ್ಕೋ. ಯಾವ ಕಲರ್ ಅದು?
ಇನ್ನೊಂದೆಲ್ಲಿದೆ? ಕೈಯಿಂದ ಎತ್ಕೋಬೇಕು, ಬಗ್ಬಿಟ್ಟು ಎತ್ಕೋ. ನೋಡ್ದ ಇವಳು ಈ ಚೋಟಿ ಮಿಟ್ಟಿ ಇರೋ 3.5 ವರ್ಷ ಹಿಂಗೆ ಆಡ್ತೀಯ ನೋಡು. ಸೊ ನಂದು ಅಡುಗೆ ಮನೆಯಲ್ಲಿ ಅದೊಂದು ಸ್ವಲ್ಪ ಎಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ, ಏನಕ್ಕೂ ಗೊತ್ತಿಲ್ಲ. ಮನೆ ಶಿಫ್ಟಿಂಗ್ ಟೈಮಲ್ಲೇ ಇಲ್ಲೊಂದು ಹಿಂಗಾಗಿದೆ. ಇದನ್ನ ಇವಳು ಹೋಗಿ ಕೆರೆದು ಅಷ್ಟು ದೊಡ್ಡದು ಮಾಡಿದ್ದಾಳೆ. ಬಟ್ ಇವಾಗ ಕೆರಿಯಲ್ಲ, ಗುಡ್ಗಲ್ ಆಗಿದ್ದಾಳಲ್ಲ ಅಯ್ಯ. ಸೊ ನಾನು ಇಲ್ಲೇನು ಅಂದ್ಕೊಂಡಿದ್ದೀನಿ, ಇಲ್ಲಿ ಫುಲ್ ಮೇಲೆಯಿಂದ ಇಲ್ಲಿ ಏನಿದೆ, ಇಲ್ಲಿ ಒಂದು ಸ್ಟೋರೇಜ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೆಲ್ಲ ಫ್ರೇಮ್ಸ್ ಹಾಕೋಣ ಕಿಚನ್ದು ಅಂತ. ಸೊ ಇಷ್ಟು ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗ ಟೈಮ್ ಕೂಡಿ ಬರುತ್ತೆ ಅಂತ. ಮಾಡ್ಸಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲೆಲ್ಲ ಪ್ಯಾಂಟ್ರಿ ಥರ ಇಲ್ಲಿ ಮಾಡ್ಸೋಣ ಅಂತ. ಆ್ಯಕ್ಚುಲಿ ಇದು ನಾವು ಪ್ಯಾಂಟ್ರಿ ಮಾಡಿಸಿರೋದು ಇಲ್ಲಿರೋದು. ಇಲ್ಲೆಲ್ಲ ನಾನು ಈ ಥರ ಎಲ್ಲ ಇಟ್ಕೊಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಈ ಕಡೆ ಒಂದು ಓಪನ್ ಆಗಿ ಒಂದು ಜಾಗ ವೇಸ್ಟ್ ಆಗಿದೆಯಲ್ಲ, ಇದನ್ನು ಯೂಟಿಲೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ನೋಡಿದೆ ಯಾವಾಗಲೇ. ನೈಸ್ ನೈಸ್, ಸೂಪರ್. ಅಲ್ಲೇನಿದೆ? ಇಟ್ಟುಗಳು. ಆಮೇಲೆ ಅಲ್ಲೆಲ್ಲ ಇಟ್ಟು ಇಲ್ಲಿ ಇಟ್ಟು ಅಕ್ಕಿ ಇನ್ನ ಅಕ್ಕಿ ಅವೆಲ್ಲ ಇದಾವೆ. ಹೌದಾ? ಸೂಪರ್ಯಾ. ನಮ್ಮ ಇಯಾನಾಗೆ ಅಡುಗೆ ಮನೆಯಲ್ಲಿ ಏನೇನು ವಸ್ತು ಏನೇನು ಎಲ್ಲಿದೆ ಅಂತ ಎಲ್ಲ ಗೊತ್ತು. ಅವಳು ಕೇಳಿದ್ರೆ ಸಾಕು, ತಗೊಬಂದು ಕೊಟ್ಬಿಡ್ತಾಳೆ ಎಲ್ಲ. ಈರುಳ್ಳಿ ಎಲ್ಲಿದೆ? ಪೊಟ್ಯಾಟೊ? ಬೆಳಿಗ್ಗೆ ಬಾದಾಮ್ ನೆನೆಸಿದ್ದೆ, ಕಿರಣ್ ತಿಂದೇ ಇಲ್ಲ. ಎಸ್, ಪೊಟ್ಯಾಟೊ. ಟೊಮೆಟೊ? ಟೊಮೆಟೊ ಎಲ್ಲಿರುತ್ತವೆ? ಅಲ್ಲಿಲ್ಲ ಅಂದರೆ ಎಲ್ಲಿ ಇಟ್ಟಿರ್ತೀನಿ ನಾನು? ಎಲ್ಲಿ ಇಟ್ಟಿರ್ತೀನಿ? ಫ್ರಿಜ್ಜಲ್ಲ. ಸರಿ ಬಾ ಹೋಗೋಣ, ಟೈಮ್ ಆಗುತ್ತೆ. ಅಜ್ಜಿ ಕಾಯ್ತಾ ಇರ್ತಾರೆ. ಹಾಂ, ಏನಿದೆ? ಓಪನ್ ಮಾಡೋಕ್ಕಾಗುತ್ತಾ? ಅಯ್ಯೋ, ಇದೆಲ್ಲ ಖಾಲಿ. ಸರಿ ಬಾ ಹೋಗೋಣ, ಅಜ್ಜಿ ಕಾಯ್ತಿರ್ತಾರೆ. ಬೇಗ ಕ್ಲೋಸ್. ಸ್ನಾನ ಮಾಡಿಸಿದಾರಾ? ಸೊ ಇವಾಗ ಜಸ್ಟ್ ಪಾಪು ಸ್ನಾನ ಆಯಿತು. ಸಿರಿಗೆ ಅಂಟು ಅವತ್ತು ಮಾಡಿತ್ತಲ್ವ ಪೌಡ್ರು, ಅದಕ್ಕೆ ತುಪ್ಪ ಹಾಕಿ ಕೊಡ್ತಾ ಇದ್ದೀನಿ. ಯಾವುದದು ಪಾರ್ಸಲ್ಲು? ಮಂಜು ಮಾಮಂದು ಇಡಲ್ಲಿ. ಮಾಮ ಬಂದರೆ ಬೈತಾರೆ ನೋಡಿ, ಅವ್ರು ಓಪನ್ ಮಾಡಿ ಆ ಕಡೆ ಇಡು. ಬಟ್ಟೆ ಆರ್ಡ್ರ್ ಮಾಡಿರ್ತಾನೆ, ಇನ್ನೇನು ಮಾಡಿರ್ತಾನೆ. ಓಪನ್ ಮಾಡಿ ನೋಡೋಣ ಇರು, ಕೇಳ್ತೀನಿ ಇರು. ಮಾಮಗೆ ಓಪನ್ ಮಾಡೋದ್ರೆ ಮಾಡೋಣ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಆಗ್ತಾಯಿತ್ತು. ಹಾಗೆ ಪಾಪುಗೆ ಅಂತ ಸಿರಿ ಸಾಕ್ಸ್ ಮತ್ತು ಮಿಟನ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದು. ಎಷ್ಟು ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಹುಟ್ಟಿದ ಮಗುಗಂತೂ ನೇಲ್ಸ್ ಎಲ್ಲ ಬ್ಲೇಡ್ ಥರ ಇರುತ್ತೆ. ಅವರಷ್ಟಕ್ಕೆ ಅವರೇ ಪರ್ಚ್ಕೊಂಡು ಸ್ಕ್ರ್ಯಾಚ್ ಮಾಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಮಿಟನ್ಸ್ ಅಂತೂ ಹಾಕೇ ಇರಬೇಕಿಲ್ಲ ಅಂದರೆ ತುಂಬ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಸಿರಿ ಮಲಸೋದಕ್ಕೆ ಪರದಾಟ. ಸೌಂಡ್ ಮಾಡಬಾರ್ದು. ಹೊಟ್ಟೆಗೆ ಬೆಲ್ಟ್ ಹಾಕೊಂಡಿದ್ದಾಳ. ನಾನು ಯೂಸ್ ಮಾಡಿರೋದು ಪ್ರೆಗ್ನೆನ್ಸಿಲಿ. ದೊಡ್ಡ ಟಾಸ್ಕ್. ಏನೋ ಮಂಜುದು ಪಾರ್ಸಲ್ ಬಂದೈತೆ, ಆಫೀಸಿಂದ ಕಳಿಸಿದ್ದಾರೆ ಉಡೀಸ್. ಏನೋ ಒಂದು ಗುಡೀಸ್ ಕಳಿಸಿದ್ದಾರೆ. ಇಲ್ಲೊಂದು ಉಡಿ ಇದೆ. ಏನೋ ಇದೇನು ಬ್ಯಾಗ್, ಲ್ಯಾಪ್ಟಾಪ್ ಬ್ಯಾಗ್ ಸಕ್ಕತ್ತಾಗಿದೆ. ಓಪನ್ ಮಾಡು. ಕತ್ಲ ಗರಿ ಏನದು? ಟ್ರಾವೆಲ್ಗೆ 3 ಸೆಟ್. ಕರೆಕ್ಟ್ ಟ್ರಾವೆಲಿಗೆ ಇದು ಮಾಡೋಕ್ಕೆ. ಇದರಲ್ಲಿ ಡ್ರೆಸ್ ಇಟ್ಕೋಬೋದು, ಇದರಲ್ಲಿ ಶೂಸು ಅಥವಾ ಏನಾದರೂ ಆ ಥರ.
ಕ್ವಾಲಿಟಿ ಸಕ್ಕತ್ತಾಯ್ತಲ್ಲ. ಮತ್ತೆ ಅಲ್ಲೊಂದು ಏನು ಕೊಡ್ತಿದ್ದಾರೆ, ಚೆನ್ನಾಗಿದೆ. ಕಿರಣ್ ಆಫೀಸಲ್ಲೂ ಅವಾಗವಾಗ ಕೊಡ್ತಾ ಇರ್ತಾರೆ. ನಾನು ಇವಾಗ ತೊಗೊಂಬಂದಿದ್ದೀನಲ್ಲ, ಇದು ಕಿರಣ್ ಆಫೀಸ್ದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದಾವೆ ಗೊತ್ತಾ, ಮಸ್ತ್ ಇದಾವೆ. ಇದು ಮಾತ್ರ ಚೆನ್ನಾಗಿದೆ. ಪಾಪುಗೆ ಮಲಗಿಸಿ ಬಂದುಬಿಟ್ರೆ ಆರಾಮಾಗಿ ಮಲ್ಕೊಂಡಿದೆ ಅಂದರೆ ಏನೋ ಒಂಥರ ಖುಷಿ. ಹೆಂಗೆ ಅಂದರೆ ಈ ಮಕ್ಕಳು ಹುಟ್ಟಿದಾಗಿಂದನೇ ಕೈಯಲ್ಲೇ ಇದ್ದಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಕೆಳಗಡೆ ಮಲಗಿಸೋದೇ ಕಷ್ಟ. ಕೈ ಕರೆಕ್ಟಾಗೆಲ್ಲ ಸ್ವ್ಯಾಡಲ್ ಮಾಡಿ ನೀಟಾಗಿ ಹೋಗಿ ಮಲಗಿಸಿದ್ರೆ ಆರಾಮಾಗಿ ಅನಿಸ್ಬಿಡುತ್ತೆ. ಅದು ಮಾತ್ರ ಸಿಗೋ ಟೈಮ್ ಒಂಥರ ರಿಲೀಫ್ ಆಗುತ್ತೆ. ಅದೇ ಸಿರಿದು ನೋಡಿ ನನಗೆ ನೆನಪಾಗ್ತಾಯಿತ್ತು, ಹೆಂಗಿರುತ್ತಲ್ಲ ಅವಾಗ ಸಿಕ್ಕಿದ ಟೈಮ್ ಕೂತ್ಕೊಂಡು ಆರಾಮಾಗಿ ತಿನ್ಕೋಬೋದು ಅಂತ. ಸೊ ಅಂಟಿನ ಉಂಡಿ ಎಲ್ಲ ಪೌಡ್ರ್ ಮಾಡಿತ್ತಲ್ಲ, ಅದಕ್ಕೆ ತುಪ್ಪ ಹಾಕಿ ತಿಂತಾ ಇದ್ದಿದ್ದು. ಹಾಗೆ ಬೆಲ್ಟ್ ಕೊಟ್ಟಿದ್ದೀನಿ, ಅದು ಎಷ್ಟು ಹಾಕ್ಕೊತಿದ್ದಾಳೆ ಏನೋ ಗೊತ್ತಿಲ್ಲ. ಹೇಳಿ ನೆನಪು ಮಾಡಬೇಕು. ಅಟ್ಲೀಸ್ಟ್ ಒಂದು 2 to 3 hours ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಯೂಸ್ ಆದ್ರೆ ಅದು ಹಾಕಿದ್ದಕ್ಕಾದ್ರೂ ಬೆನಿಫಿಟ್ ಆದರೂ ಸಿಗುತ್ತೆ. ಸೊ ಹಾಗಾಗಿ ಹೇಳಿ ಹಾಕ್ಸ್ತಾ ಇದ್ದಿದ್ದು. 4 ಆಗಿಲ್ಲಲ್ಲ. ಕಟ್ಟಂತ ಸೊಪ್ಪು ತಕೊಂಡ್ರೆ ಪಿಲ್ಲೋಸ್ ಯಾರು ಬೀಳ್ಸಿರೋದು ಕೆಳಗಡೆ? ಏನು ಆಟ? ಕೋತಿ ಆಟ. ಉಯ್ಯಾನಾಗೆ ಅನ್ನ, ಹಾಲು, ಮೊಸರು ತಿನ್ಸೋಣ ಅಂತ. ಊಟಕ್ಕೆ ಅಂತ ಅನ್ನ ಮತ್ತು ಪಪ್ಪು ಎಲ್ಲ ಹಾಕಿ ಮಾಡಿದ್ದು. ಸೊ ಅದಕ್ಕೆ ಒಂದು ಬೆಳ್ಳುಳ್ಳಿ ಪುಡಿ ಅಂತ ಮಾಡ್ತಾರೆ, ಮಸ್ತಾಗಿರುತ್ತೆ. ಖಾರ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದು ನೆಕ್ಸ್ಟ್ ಟೈಮ್ ನನಗೂ ಇಷ್ಟ ಆಗಿಬಿಟ್ಟಿದೆ. ನಾನು ಅಮ್ಮ ಹತ್ರ ಕೇಳಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನನಗೆ ಹೇಳು ಅಂತ. ಸೊ ಹಾಗೆ ದೋಸೆ ಇತ್ತು. ನಂಗೆ ದೋಸೆ ಇದ್ಬಿಟ್ರೆ ಬೇರೆ ಏನು ಬೇಡ ಅನಿಸ್ಬಿಡುತ್ತೆ, ಅಷ್ಟು ಇಷ್ಟ ಆಗುತ್ತೆ. ಅದರಲ್ಲೂ ಬೇರೆ ಸ್ವಲ್ಪ ಆನಿಯನ್ನು, ಕೊತ್ತಂಬರಿ ಎಲ್ಲ ಹಾಕಿ ಮಾಡಿದ್ರು ಸಖತ್ತಾಗಿರುತ್ತೆ. ಮತ್ತು ನನ್ನ ಫೇವ್ರೆಟ್ ಚಟ್ನಿ ಬೇರೆ ಇತ್ತು, ಗ್ರೀನ್ ಕಲರ್ ಚಟ್ನಿ. ಅಮ್ಮ ಹೀರೆಕಾಯಿದಿಂದ ಏನೋ ಒಂದು ಚಟ್ನಿ ಮಾಡ್ತಾರೆ. ಇದು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಆ ಥರ ಇದೆ. ನನಗಂತೂ ಸಖತ್ ಇಷ್ಟ. ಅದು ಒಂದು ಇದ್ಬಿಟ್ರೆ ಚಪಾತಿಗೆ, ಅನ್ನಗೆ, ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಇದು ಪಾಪು, ಇದು ನಾನು. ಪಾಪು ಚಿಕ್ಕದಿದೆನಾ? ನೀನು ದೊಡ್ಡದು, ಅಕ್ಕ. ಅದಕ್ಕೆ ಅಕ್ಕ. ಪಾಪ ಸಣ್ಣದು ಏನು ಕಾಣಿಸಿದ್ರು ಪಾಪು. ಸೊ ಇವಾಗ ಕಾಫಿ ಮಾಡೋಣ. ಕಾಫಿನ ಸೋಸಕ್ಕಾಗಲ್ಲ, ಟೀ ಅಂದರೆ ಸೋಸ್ಬೋದು. ಹೌದಾ? ಕೆನೆ ಇದ್ರೆ ಚಂದ ಕುಡಿಯೋಕ್ಕೆ ಕಾಫಿ. ಮತ್ತೆ ನಿದ್ದೆ ಬಂದ್ರೆ ಏನ್ ಮಾಡ್ತೀಯ? ಸ್ಟೋರಿ ಹೇಳಿ ಮಲಸ್ತೀನಿಲ್ಲ. ಪಾಪು ಮಕ್ಕಳಕ್ಕಿಲ್ಲ. ಅಮ್ಮ ಎಷ್ಟು ಹೇಳಿದ್ರು ಮಲಗ್ತಾ ಇರಲಿಲ್ಲ. ಯೂಶ್ವಲಿ ಈ ಥರ ಒಂದು ಟೈಮಲ್ಲಿ 3 ಗಂಟೆಗೆ ಹಂಗೆ ಮಲ್ಕೊಬಿಡ್ತಾಳೆ. ನಾನು ಮತ್ತು ಅವಳಿದ್ರೆ ಆರಾಮಾಗಿ ಟೈಮ್ ಟು ಟೈಮ್ ಎಲ್ಲ ಫಾಲೋ ಮಾಡ್ತಾಳೆ. ಎಲ್ಲಾದರೂ ಅಜ್ಜಿ ಮನೆ ಕಡೆ ಹಂಗೆ ಬಂದಿದ್ದೀವಿ ಅಂದರೆ ಎಲ್ಲ ಟೈಮು ಯಾವುದು ಕರೆಕ್ಟಾಗಿ ಆಗೋದಿಲ್ಲ. ಊಟ ಕರೆಕ್ಟ್ ಆಗೋಲ್ಲ, ನಿದ್ದೆ ಕರೆಕ್ಟ್ ಆಗೋಲ್ಲ, ಫುಲ್ ಹೇಳಿದ ಮಾತೇ ಕೇಳೋದಿಲ್ಲ, ಹಂಗಾಗ್ಬಿಡುತ್ತೆ. ಅದೇ ನಮ್ಮಮ್ಮ ಹೇಳ್ತಿದ್ದು ಹೋಗಿ ಸ್ವಲ್ಪ ಹೋಗಿ ಮಲ್ಕೋ ಅಂತ. ಕೇಳೋಕ್ಕೆ ರೆಡಿ ಇರಲಿಲ್ಲ ಆ ಥರ. ಸೊ ಇನ್ನು ಏನು ಮಾಡೋಕ್ಕಾಗಲ್ಲ, ಅವಳು ಬಂದಿದ್ದಾಳೆ ಅಂದರೆ ಫುಲ್ ಆಟ ಆಡ್ಕೊಂಡು ಆ್ಯಕ್ಟಿವ್ ಆಗಿಬಿಟ್ಟಿರ್ತಾಳೆ, ಆಡಲಿ ಬಿಡು ಇನ್ನೇನು ಅಂತ. ಸೊ ಹಾಗೆ ಸಾಯಂಕಾಲಕ್ಕೆ ಈ ಸರಿ ಟೀ ಬದಲು ಕಾಫಿ ಮಾಡೋಣ ಅಂತ. ಯಾಕಂದರೆ ಸಿರಿಗೆ ಕಾಫಿ ಬೇಕು ಅಂತ ಕೇಳ್ತಾ ಇದ್ಲಲ್ಲ, ಸರಿ ನನಗೆ ಏನಕ್ಕೆ ಸುಮ್ಮನೆ ಟೀ ಮಾಡೋದು, ಎಲ್ಲರಿಗೂ ಕಾಫಿನೇ ಮಾಡಿಬಿಡೋಣ ಅಂತ ಕಾಫಿ ರೆಡಿ ಮಾಡಿದೆ. ಕಾಫಿ ಸ್ವಲ್ಪ ಹಾಕಿಲ್ಲ. ಹೆಂಗ್ ಮಾಡ್ತೀವಿ ಚಿಕ್ಕಿ? ಇಮಿಟೇಟ್ ಮಾತ್ರ ಜಲ್ದಿ ಮಾಡ್ತಾ. ಡಿಕಾಕ್ಷನ್ ಇಷ್ಟೇ ಹಾಕೀನಿ, ಹಾಲು ಸ್ವಲ್ಪ ಕಮ್ಮಿ ಹಾಕ್ತೀನಿ. ಡಿಕಾಕ್ಷನ್ ಎಲ್ಲಿ ತೋರಿಸು ಪಾಪು
ಅಯ್ಯೋ ನಿದ್ದೆ ಮಾಡಿಯಾ, ನಿದ್ದೆ ಬಂದೈತಿ. ಇಷ್ಟೊತ್ತಿಗೆ ಮಲ್ಕೊಂತಿದ್ಲು. ಪಾಪೆ ದೊಡ್ಡೈತೆ. ಯಾಕೆ ಇಲ್ಲಿ ತಂದಿಟ್ಟಿ ವಾಶ್ ಮಾಡಕ್ಕೆ ಏನಾಯ್ತು? ಇಲ್ಲಿ ಮಲ್ಸ್ಕೊಂಡೆ ಎಲ್ಲಿ ಮಲ್ಸ್ಬಿಡ್ತಾ ಅಂತ ಟಕ್ಕಂತೆ ಅದು ಒಂದು ಈ ಕಡೆ ಮಲ್ಸ್ತೀವಿ ಅಂದ್ಬಿಟ್ಟು ಹಂಗೆ ಆಡ್ತಾಳೆ. ನಿದ್ದೆ ಬಂದೈತೆ ಮಲ್ಕಯ್ಯ. ನೀವು ಯಾರು ಮಾತಾಡ್ಬೇಡ್ರಿ, ನಾನು ಏನ ಮಾತಾಡ್ತೀನಿ. ಬಾಮ್ ನೀವು ಚಿತ್ತಿ ನಾನು ನೋಡಿಲ್ಲ ವೀಲ್ ಕಾಣ್ತಾ ಇದೆ. ಅಮ್ಮ ಮನೇಲಿ ಬಂದರೆ ನಾನು ಫಸ್ಟ್ ಬಾಲ್ಕನಿ ಇಷ್ಟ ಆಗೋದೇ ಇದೇ ರೀಸನ್ಗೆ. ಯಾಕಂದರೆ ಬಾಲ್ಕನಿಯಿಂದ ಆಚೆ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ವ್ಯೂ. ಅಂದರೆ ಪಿಕಾಕೆಲ್ಲ ಇಷ್ಟು ಹತ್ತಿರದಲ್ಲಿ ನೋಡ್ಬೋದು. ಮತ್ತು ಆ ಬರ್ಡ್ ಸೌಂಡ್ ಒಂಥರ ಸೈಲೆಂಟಾಗಿ ಕಾಮಾಗಿ ಪೀಸ್ಫುಲ್ ಆಗಿರುತ್ತೆ. ಬಾಲ್ಕನಿಗೆ ಬಂದು ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅನ್ನೋ ಥರ ಅನಿಸುತ್ತೆ. ಅದೇ ನಮ್ಮ ತಮ್ಮಗೆ ಹೇಳ್ತಿದ್ದೆ, ಬಾಲ್ಕನಿಲೆಲ್ಲ ತುಂಬ ಚೆನ್ನಾಗಿ ಸೆಟಪ್ ಮಾಡಬೇಕು, ಗ್ರಾಸ್ ಅಥವಾ ಏನಾದರೂ ಮ್ಯಾಟ್ ಥರ ಹಾಕ್ಬಿಟ್ಟು ಚೇರ್ಸ್ ಎಲ್ಲ ಹಾಕಿ ಹಿಂಗಿಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಂದು ಬಾಲ್ಕನಿಲಿ ಆರಾಮಾಗಿ ಕೂತ್ಕೋಬೋದು ಅಂತ ಎಲ್ಲ. ಅದೇ ಆದಷ್ಟು ಬೇಗ ಎಲ್ಲ ಬಾಲ್ಕನಿ ಸ್ವಲ್ಪ ಸೆಟಪ್ ಎಲ್ಲ ಮಾಡೋಕ್ಕಿದೆ. ಅದೆಲ್ಲ ಮಾಡಿಬಿಟ್ಟು ಹೋಮ್ ಟೂರ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಮನೆದು. ಯಾಕಂದರೆ ಸುಮಾರು ಜನ ನಮಗೆ ಕೇಳ್ತದೆ ಹೋಮ್ ಟೂರ್ ಮಾಡಿ ಅಮ್ಮ ಮನೆದು ಅಂತ. ಅದು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಯ್ ಮಾ, ಏನು ಮಾಡಾತಿ? ನಾಳೆ ಇಡ್ಲಿಗೆ ಹಾಕಿದ್ವಲ್ಲ, ಇಡ್ಲಿಗೆ ಹಾಕೋಣ ಅಂತ ಇಲ್ಲಿ ಇಡ್ಲಿ ರವೆ ನೆನೆಸ್ತಾ ಇದ್ದಾರೆ. ಆಲ್ರೆಡಿ ಬೆಳಿಗ್ಗೆ ನೆನೆಸಿದ್ದು ಹೇಳಿತ್ತು ಉದ್ದಿನ ಬೇಳೆ. ಬೆಳಿಗ್ಗೆ ಆಲ್ರೆಡಿ ನೆನೆಸಿಟ್ಟಿದೆ ಉದ್ದಿನ ಬೇಳೆ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಇಡ್ಲಿ ರವೆ ನೆನೆಸ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಿಕ್ಸಿಗೆ ಹಾಕೋದು. ನಾಳೆ ನಮ್ಮ ಮನೇಲಿ ನಾಷ್ಟಕ್ಕೆ ಇಡ್ಲಿ ಚಟ್ನಿ ಸಾಂಬಾರು. ಚೆನ್ನಾಗಿದೆ. ಏನಿದು? ಸಣ್ಣ ಬಂಡೆಯಲ್ಲಿ ಸಣ್ಣದು ಬಂಡೆ. ಸಣ್ಣದು ಬಾಂಡ್ಲೆ ಎಲ್ಲಿ ಸಿಕ್ತು? ಸೊ ಇಲ್ಲಿ ಸ್ನಾನ ಮಾಡಿಸಿ ಕಾಯಿಸೋದಕ್ಕೆ ಇಡ್ಲಿ ಇಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಜೀರಿಗೆ ನೀರು ಅಲ್ಲ ಅಜ್ವಾನ ಓಮ್ ಕಾಳು ಬರುತ್ತಲ್ಲ ಅದ್ರದ್ದು ನೀರು. ಅದು ಕುಡಿಯೋದ್ರಿಂದ ಏನಾಗುತ್ತಂತ? ಇನ್ನು ಹಾಲು ಚಲೋ ಬರ್ತಾವ, ಜಾಸ್ತಿ ಬರ್ತಾವ, ಮಕ್ಕಳಿಗೆ ಹೊಟ್ಟೆ ನೋವು ಬರಲ್ಲ, ಡೈಜೆಷನ್ ಆಗುತ್ತಾ, ಮತ್ತು ಹಾಲು ಚೆನ್ನಾಗಿ ಬರುತ್ತಂತ ಹಾಸ್ಪಿಟ್ಲಲ್ಲಿ ಹೇಳಿದರು ಡಾಕ್ಟರ್ಸು. ಹಾಗಾಗಿ ಈ ಸಿರಿಗೆಯಲ್ಲಿ ಬಾಳೆಹಣ್ಣು ಬಂದವ, ಕಾಯಿ ಬಂದವ, ಈ ಕಾಯಿ ಬಂದವ ಬಾಳೆಹಣ್ಣು. ಹೇಳ್ತೀನಿ. ಸಿರಿ ಎಲ್ಲ ಸ್ನಾನ ಎಲ್ಲ ಆಗಿ ಬಂದಮೇಲೆ ಅರಶಿನೆಲ್ಲ ಹಚ್ಕೊಂಡು ಆಮೇಲೆ ಕಾಯಿಸ್ಕೊಳ್ಳೋದೆಲ್ಲ ಅದೆಲ್ಲ ಮಾಡಿತ್ತಾಯಿತು. ಹಾಗೆ ರಾತ್ರಿಗೆ ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ತಾ ಇದ್ವಿ. ಸೊ ಏನಾಗಿ ಚಪಾತಿ ಮಾಡಿದ್ರೆ ಇವಾಗಂತೂ ಚಪಾತಿ ಜೊತೆ ತುಪ್ಪ ಮತ್ತು ಬೆಲ್ಲ ಇರಲೇಬೇಕು, ಆ ಥರ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ. ನಮ್ಮ ಈಯನ ನೋಡಿ ಚಪಾತಿಗೆ ತುಪ್ಪ ಮತ್ತು ಬೆಲ್ಲ ಹಾಕ್ಕೊಂಡು ತಿಂತಾ ಇದ್ದಾಳೆ. ಇಲ್ಲಿ ಚಪಾತಿ ರೆಡಿ ಆಗಿದೆ, ಇಲ್ಲಿ ದಾಲ್ ಇದೆ ಮತ್ತು ಚಟ್ನಿ ಅಮ್ಮ ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದಾರೆ ನಾಳೆ ಇಡ್ಲಿಗೆ. ಸಾಂಬಾರು ಚಟ್ನಿ ನಾಳೆ. ಏನೇ ಹೇಳಿ ಮನೇಲಿ ಈ ಥರ ಒಂದು ಅಡುಗೆ ಮಾಡ್ಕೊಂಡು ಸಿಂಪಲಾಗಿರಲಿ ಹೇಗೆ ಇರಲಿ ಮನೇಲಿ ಈ ಥರ ಅಡುಗೆ ಮಾಡ್ಕೊಂಡು ತಿನ್ನೋದೇ ಒಂಥರ ಖುಷಿ. ಸೊ ನನಗೆ ಅಂತೂ ಫೇವ್ರೆಟ್ ಚಟ್ನಿ ಆ ಗ್ರೀನ್ ಚಟ್ನಿ ನೋಡಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮನೇಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಾಷ್ಟಕ್ಕೆ ಇಡ್ಲಿ ನಮ್ಮ ಮಂಜುಗೆ ಇವಾಗೆಲ್ಲ ಫಾಲೋವರ್ಸ್ ಜಾಸ್ತಿ ನೋಡ್ರಿ ಮಂಜು ಏನು ತಂದಾನ. ಥ್ಯಾಂಕ್ ಯು ಹೇಳು ಮತ್ತೆ ಮಾಮಾಗ. ಫೋನ್ ಮಾಡಿದ್ಲಿ ಇವಾಗ ಮಾಮಾಗ ಫೋನ್ ಮಾಡಿ ಏನು ಕೇಳ್ದೀಯ? ಇಲ್ಲಾಂದ್ರೆ ಕೊಡಲ್ಲ ಬಿಡು, ನಾವು ತಿಂತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತಲ್ಲಮ್ಮ, ಇನ್ನೊಂದು ಸ್ವಲ್ಪ ದಿನ ಕಾಂಪಿಟೇಷನ್. ಕಾರ್ ಬೈಕ್ಸ್ ಹುಡುಗರಂಗೆ. ಇದಕ್ಕೆ ಕಿಚನ್. ಚಟ್ನಿ ಮಾಡಿದೆ, ಪೂರಿ ಮಾಡಿದೆ, ನೀರು ದೋಸೆ ಮಾಡಿದೆ ಅಲ್ಲಯ್ಯ. ನಿನಗೆಲ್ಲ ತಂದಿರೋದು ಮಾಮ ನಮಗೆ. ಏನದು ಅವಳೆ ಓಪನ್ ಮಾಡ್ಕೊಂಡು ವಾವ್ ಲೆನ್ಸ್ ಅಮ್ಮ ಪಚಡಿ ಆಗುತ್ತೆ. ಒಂದು ತಗೋ ಅಷ್ಟೇ ಆಯ್ತಾ? ಮತ್ತೆ ನಾಳೆ ಒಂದೇ ಸರಿ ಅಲ್ಲ. ಇಲ್ಲಿ ಬಾಯಿ ಕಡೆ
ಕೆಳಗಿನ ತೆಗೆದು ತಿನ್ಬೇಕು ಹೆಂಗ್ ಉಸಿರು ಇಲ್ಲೋ ನನ್ ಕೊಡಕ್ ಬರ್ತಾಳೆ ಹುಷಾರು ಸೋ ಕ್ಯೂಟ್ ಬಂಗಾರ ಅದು ತಗಮ್ಮ ತಗೋ ಆಕೆ ಎಲ್ಲರಿಗೂ ಮೇಲೆ ಇದು ತಗೋ ಮೇಲೆ ಇದು ಹಾ ನನಗೆ ತಕ್ಕೊಡ್ರಿ ಇದು ಕಿತ್ತ ಇದು ತಗೋ. ಹಂಗ ಇದು ಆಸೆ ಮಾಡಂಗಿಲ್ಲ ನೋಡಿ ಇದು ಬಂಗಾರಿ ಫಸ್ಟ್ ಓಪನ್ ಮಾಡಿದ ತಕ್ಷಣ ಕೊಟ್ಟೆ ತಿನ್ನೋದು. ಸಿರಿ ಚಿಕ್ಕಿಗೆ ಕೊಟ್ಟ ಮತ್ತು ಪಾರು ಅಜ್ಜಿಗೆ ಯಾಕೆ ಕೊಟ್ಟಿಲ್ಲ? ಯಾಕಂದ್ರೆ ಅವ್ರು ಊಟ ಮಾಡ್ತಿದ್ದಾರೆ ಅಲ್ಲ. ಅದು ಬಿದ್ದೈತೆ ಒಂದು. ಏನಕ್ಕೆ ಅಜ್ಜಿ ಊಟ ಆದ್ಮೇಲೆ ತಿಂತಾರೆ, ಇಟ್ಬಿಡು ಅಜ್ಜಿಗೆ. ನೀನೊಂದು ತಗೋ, ಅಜ್ಜಿಗೊಂದು ಇಟ್ಬಿಡು. ಅಜ್ಜಿ ಊಟ ಆದ್ಮೇಲೆ ತಗೊಂತಾರೆ, ಇಲ್ಲಿ ಇಡು ಇಮ್ಮು, ಒಳಗಡೆ ಇಟ್ಬಿಡು ಇದೆರಡು ಅಜ್ಜಿಗೆ. ಇದೆರಡು ನಿನ್ಗೆ. ಓಕೆ ಚೆನ್ನಾಗೈತೆ ಅಯ್ಯೋ. ಬಿಟ್ಕೊಡು ಬಿಟ್ಕೊಡವ ಬಿಟ್ಕೊಡವ. ಮುದ್ಕೆ ಮುದುಕಿ ನೀನ ಮುದುಕಿ ನೀನು ಮುದುಕಿ ಅಂತ ಮುದುಕಿ. ನೀನು ಅಲ್ಲೇ ಇಟ್ಕೊಂಡೆ ನೋಡಲ್ಲಿ. ಗ್ಲೆನ್ಸ್ ತೊಗೊಂಬಂದಿದ್ದೆ ನಮ್ಮ ತಮ್ಮ ಆಫೀಸಿಂದ ಬರಬೇಕಾದ್ರೆ. ನಮ್ಮೆಲ್ಲರಿಗೂ ಫೇವ್ರೇಟ್. ಸೊ ಸಿರಿಗೂ ಕೂಡ ಫೇವ್ರೇಟ್, ಪಾಪ ತಿನ್ನಬೇಕು ಅಂತ ಇದ್ಲು, ಆದರೂ ಒಂದು ಸ್ವಲ್ಪ ತಿಂದ್ಲು. ಸೊ ಅಷ್ಟೇ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.